ಕರ್ತನಲ್ಲಿ ಪ್ರೀತಿಯ ಸಭೆಯೇ ಮತ್ತೊಂದು ಆವರ್ತಿ ನಾವು ಧ್ಯಾನ ಮಾಡ್ತಿರುವಂಥ ಈ ಶುಭ ಶುಕ್ರವಾರದ ಸಂದರ್ಭವಾಗಿ ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ಮಾತನಾಡಿರುವಂಥ ಎರಡು ಮಾತುಗಳ ತದನಂತರ ಮಾತನಾಡ್ತಿರುವಂಥ ಮೂರನೇ ಮಾತನ್ನು ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಬನ್ನಿ, ಅದಕ್ಕೋಸ್ಕರ ಆರಿಸಿಕೊಂಡಿರುವಂಥ ದೇವರ ವಾಕ್ಯವು ಯೋಹಾನ ಬರೆದ ಸುವಾರ್ತೆ 19ನೇ ಅಧ್ಯಾಯ 26ನೇ ವಚನ 27ನೇ ವಚನಗಳನ್ನ ನಾವು ಒಂದೊಂದ್ಸಾರಿ ನಾವು ಓದಿಕೊಂಡು ಮುಂದಕ್ಕೆ ಹೋಗೋಣ. ಯೇಸು ತನ್ನ ತಾಯಿಯನ್ನು ಹತ್ತಿರದಲ್ಲಿ ನಿಂತಿದ್ದ ತನ್ನ ಪ್ರೀತಿಯ ಶಿಷ್ಯನನ್ನು ನೋಡಿ ತಾಯಿಗೆ, ಅಮ್ಮ, ಇಗೋ ನಿನ್ನ ಮಗನು ಎಂದು ಹೇಳಿದನು. ತರುವಾಯ ಆ ಶಿಷ್ಯನಿಗೆ, ಇಗೋ ನಿನ್ನ ತಾಯಿ ಎಂದು ಹೇಳಿದನು. ಆ ಹೊತ್ತಿನಿಂದ ಶಿಷ್ಯನು ಆಕೆಯನ್ನು ತನ್ನ ಮನೆಯಲ್ಲೇ ಇರಿಸಿಕೊಂಡನು. ಈ ಮಾತು ನೋಡ್ರಿ ಪ್ರಿಯರೇ, ಈ ಒಂದು ಮೂರನೇ ಮಾತು, ಯೇಸು ಕ್ರಿಸ್ತನು ಮಾತನಾಡ್ತಿರುವಂಥ ಮೂರನೇ ಮಾತು, ಇದು ಒಂದು ಸಂಬಂಧಗಳ ವಾಗ್ದಾನ ಎಂಬುದಾಗಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ ಪ್ರಿಯರೇ. ತಾಯಿಗೆ ಇಗೋ ನಿನ್ನ ಮಗನ ಎಂಬುದಾಗಿ ಹೇಳ್ತಿದ್ದಾನೆ, ಶಿಷ್ಯನಿಗೆ ಇಗೋ ನಿನ್ನ ತಾಯಿ ಎಂಬುದಾಗಿ ಆತನು ಅಲ್ಲಿ ಹೇಳ್ತಾ ಇದ್ದಾನೆ ಪ್ರಿಯರೇ. ನಾವು ಗಮನಿಸುವಾಗ ಇಲ್ಲಿ ಆ ಒಂದು ವಾತಾವರಣ ಮತ್ತೊಂದು ಸಾರಿ ನಾವು ನಮ್ಮ ದೃಷ್ಟಿಯಲ್ಲಿ ಒಂದು ಗೋಲ್ಗೊತ್ತಾ ಪ್ರದೇಶವನ್ನು ನಮ್ಮ ಕಣ್ಮುಂದೆ ಒಂದು ಸಾರಿ ನಾವು ಊಹಿಸಿಕೊಳ್ಳೋದಾದರೆ, ಒಂದು ಕಲ್ವಾರಿಯ ಒಂದು ಕರುಣಾಜನಕವಾಗಿರುವಂಥ ದೃಶ್ಯವನ್ನು ನಾವು ಆ ಭೀಕರ ದೃಶ್ಯವನ್ನು, ಗೋಲ್ಗೊತ್ತಾ ಬೆಟ್ಟದ ಭೀಕರ ದೃಶ್ಯವನ್ನು ಸಲ ನಾವು ಊಹಿಸಿಕೊಳ್ಳೋದಾದರೆ ಪ್ರಿಯರೇ, ಆ ಗಾಳಿಯಲ್ಲಿ ಮತ್ತೊಂದು ಸಾರಿ ರಕ್ತದ ವಾಸನೆ, ಅಷ್ಟು ಮಾತ್ರಕ್ಕಲ್ಲ ಜನಗಳ ಅವಹೇಳನೆ, ಅಷ್ಟು ಮಾತ್ರಕ್ಕಲ್ಲ ಸೈನಿಕರ ಒಂದು ಗದ್ದಲ, ಅನೇಕ ರೀತಿಯಿಂದ ಗೋಲ್ಗೊತ್ತಾ ಒಂದು ಪ್ರದೇಶವು ಆ ಒಂದು ತುಂಬಿ ಹೋಗಿರುವಂಥ ಪ್ರದೇಶವಾಗಿ ನಾವು ನೋಡ್ತಾ ಇದ್ದೇವೆ. ಯೇಸು ಕ್ರಿಸ್ತನು ಈಗಾಗಲೇ ಅಲ್ಲಿ ನಾವು ನೋಡುವಾಗ ಪ್ರಿಯರೇ, ಆ ಒಂದು ತನ್ನ ಶತ್ರುಗಳಿಗಾಗಿ ಆ ಒಂದು ಏನಂತಾರೆ ಕ್ಷಮೆಯ ಮಾತನ್ನು ಮತ್ತು ಅಷ್ಟು ಮಾತ್ರಕ್ಕಲ್ಲ ಆ ಒಂದು ಕಳ್ಳನಿಗೆ, ಒಂದು ಪಶ್ಚಾತ್ತಾಪಟ್ಟ ಕಳ್ಳನಿಗೆ ಆ ಭರವಸೆ ಮಾತೆಯನ್ನು ಆಗಲೇ ಆಡಿದ್ದಾನೆ. ಈಗ ಆತನ ದೃಷ್ಟಿ ಎಲ್ಲಿ ಹೋಗ್ತಾ ಇದೆ ಪ್ರಿಯರೇ? ಎಲ್ಲಿ ಹೋಗ್ತಾ ಇದೆ ನೋಡ್ರಿ? ಕೆಳಕ್ಕೆ ಸರಿತಾ ಇದೆ. ರಕ್ತದ ಮತ್ತು ಕಣ್ಣೀರಿನ ಏನಂತಾರಲ್ಲ ಮರೆಯಿಂದ ಯೇಸು ಶಿಲುಬೆಯ ಪಾದದ ಬಳಿ ನಿಂತಿರುವ ಒಂದು ಸಣ್ಣ ಗುಂಪನ್ನು ನೋಡ್ತಾ ಇದ್ದಾನೆ. ಆ ರಕ್ತದ ಪರಿಚಿತ ರಕ್ತ ತುಂಬ ಕಣ್ಣುಗಳು ನೋಡ್ರಿ, ಆತನ ಶರೀರ ನೋಡ್ರಿ, ಮುಳ್ಳಿನ ಕಿರೀಟದಿಂದ ರಕ್ತವು ಇಲ್ಲಿ ಈ ಕಣ್ಣುಗಳನ್ನು ಮುಖದ ಮುಖಾಂತರ ಇಲ್ಲಿ ಸುರಿತಿರುವಂಥ ಸಂದರ್ಭದಲ್ಲಿ, ಶರೀರದ ಮುಖಾಂತರ ಆತನ ರಕ್ತವು ಸುರಿತಿರುವಂಥ ಸಂದರ್ಭದಲ್ಲಿ, ಆ ಭಯಂಕರವಾದ ಸನ್ನಿವೇಶದಲ್ಲಿಯೂ ಸಹ ಯೇಸು ಕ್ರಿಸ್ತನು ನೋಡುವಾಗ ಪ್ರಿಯರೇ, ಇದಕ್ಕಾಗಲೇ ಆಲ್ರೆಡಿ 2 ವಿಷಯಗಳನ್ನ ಆತನ ಮಾತನಾಡಿದ್ದಾನೆ. ಆ ಒಂದು ಏನಂತಾರಲ್ಲ ಕ್ಷಮಾಪಣೆ ಮಾತನ್ನು ಆತನು ಮಾತನಾಡಿದ್ದಾನೆ. ಅಷ್ಟು ಮಾತ್ರಕ್ಕಲ್ಲ, ಪಶ್ಚಾತ್ತಾಪಟ್ಟ ಆ ಒಂದು ಕಳ್ಳನಿಗೆ ಭರವಸೆಯನ್ನು ಮಾತ್ರ ಕೊಡ್ತಾ ಇದ್ದಾನೆ. ಅದೇ ಒಂದು ಪರಿಸ್ಥಿತಿ ಮುಖಾಂತರ ಆ ಕಣ್ಣು ತುಂಬ ರಕ್ತ ಸುರಿಯುವಂಥ ಸಂದರ್ಭದಲ್ಲಿಯೂ ಸಹ ಆ ತಲೆ ಎಲ್ಲಿ ಹೋಗ್ತಾ ಇದೆ ಪ್ರಿಯರೇ? ನೇರವಾಗಿ ಕೆಳಗೆ ನಿಂತ್ಕೊಂಡಿರುವಂಥ ತಾಯಿಯಾಗಿರುವಂಥ ಮರಿಯಮ್ಮನ ಕಡೆಗೆ, ಅಷ್ಟು ಮಾತ್ರಕ್ಕಲ್ಲ ಅಲ್ಲಿ ಇರುವಂಥ ಗುಂಪಿನ ಕಡೆಗೆ ಯೇಸು ಕ್ರಿಸ್ತನ ಆ ರಕ್ತದಿಂದ ತುಂಬಿಕೊಂಡಿರುವಂಥ ನೋಟವು ಅಲ್ಲಿ ಹೋಗ್ತಾ ಇದೆ ಪ್ರಿಯರೇ. ಇಲ್ಲಿ ನಾವು ಗಮನಿಸುವಾಗ ಅಲ್ಲಿ ಮರಿಯಳು ನಿಂತಿದ್ದಾಳೆ. 30 ವರ್ಷಗಳ ಹಿಂದೆ ಆತ ಸಿಮೆಯೋನನು ಏನು ಹೇಳಿದ್ದ ಪ್ರವಾದನೆ ನಾವು ನೋಡುವಾಗ, ಸಿಮೆಯೋನ ಪ್ರಿಯರೇ, ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 35ನೇ ವಚನ ಪ್ರಕಾರ ಅದು ಇಲ್ಲಿ ಆತನು ಹೇಳುವಂಥ ಮಾತು ಇವತ್ತು ಇಲ್ಲಿ ನೆರವೇರ್ತಾ ಇದೆ. ನೋಡ್ರಿ, ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 35ನೇ ವಚನ ನಮಗೆಲ್ಲರೂ ಗೊತ್ತಿರುವಂಥ ಮಾತು ಏನು ಹೇಳ್ತಿದ್ದಾನೆ? ಇದಲ್ಲದೆ ನಿನ್ನ ಪ್ರಾಣಕ್ಕಂತೂ ಅಲಗು ನಾಟದಂತಾಗುವುದು ಎಂದು ಹೇಳಿದನು. ಅಲಗು ನಾಟದಂತಾಗುವುದು, ಆ ಮಾತು ಇಲ್ಲಿ ಮರಿಯಮ್ಮಳ ಜೀವನದಲ್ಲಿ ನೆರವೇರ್ತಾ ಇದೆ ಪ್ರೇರೆ. ಅಂದರೆ ಅವಳ ಪ್ರಾಣವನ್ನು ಕತ್ತಿ ಹಿರಿದು ಹೋಗ್ತಾ ಇದೆ. ತಾನು ಹಾಲುಣಿಸಿ ಬೆಳೆಸಿದ ಒಬ್ಬ ಏನಂತಾರಲ್ಲ ಮಗನು, ಒಬ್ಬ ಅಪರಾಧಿಯಂತೆ ಒಂದು ಕಳ್ಳರ ಮಧ್ಯದಲ್ಲಿ ಶಿಲುಬೆ ಮೇಲೆ ನೇತನಾಡುವುದನ್ನು ಆ ಸ್ತ್ರೀ, ಆ ಮರಿಯಮ್ಮಳು ಅಲ್ಲಿ ನೋಡ್ತಾ ಇದ್ದಾಳೆ ಪ್ರಿಯರೇ. ಇಡೀ ಲೋಕದ ಪಾಪದ ಭಾರತನ ಹೆಗಲ ಮೇಲಿದ್ದರೂ ಅಂತಹ ಅಸಹನೀಯ ಒಂದು ನೋವಿನಲ್ಲಿಯೂ ಸಹ ಯೇಸು ಕ್ರಿಸ್ತನ ಒಂದು ಅದ್ಭುತ ಕಾರ್ಯವನ್ನು ಅಲ್ಲಿ ಮಾಡ್ತಾ ಇದ್ದಾರೆ ಪ್ರಿಯರೇ. ನಾವು ಗಮನಿಸಲಿ, ಆತನು ತನ್ನ ಕುಟುಂಬದ ಜವಾಬ್ದಾರಿಯನ್ನು ಪೂರೈಸಲು ಸಮಯ ತೆಗೆದುಕೊಳ್ತಾ ಇದ್ದಾನೆ. ಎಷ್ಟು ಶ್ರೇಷ್ಠವಾದ ಕಾರ್ಯ! ಇದರ ಒಂದು ಐತಿಹಾಸಿಕ ಹಿನ್ನೆಲೆ ನೋಡುವಾಗ ಪ್ರಿಯರೇ, ಆಗಿನ ಕಾಲದಲ್ಲಿ 1ನೇ ಶತಮಾನದಲ್ಲಿ ಒಬ್ಬ ವಿಧವೆಯ ಒಂದು ಅಸಹಾಯಕತೆ ಯಾವ ರೀತಿಯಲ್ಲಿ ಇತ್ತು ಎಂಬುದಾಗಿ ನೋಡುವಾಗ, ಈ ಮಾತಿನ ಆಳವನ್ನು ನಾವು ಅರ್ಥ ಮಾಡಿಕೊಳ್ಳಲು ಅಂದಿನ ಸಂಸ್ಕೃತಿಯನ್ನು ನಾವು ನಿಜವಾಗಲೂ ತಿಳ್ಕೊಳ್ಬೇಕಾಗುವಂಥ ಅಗತ್ಯ ಬಹಳ ಪ್ರಾಮುಖ್ಯವಾಗಿದೆ. ವಿಧವೆಯರ ಸ್ಥಿತಿ ಯಾವ ರೀತಿ ಎಂಬುದಾಗಿ ನೋಡುವಾಗ, ಒಂದು ವಿಧವೆಗೆ ತನ್ನನ್ನು ನೋಡಿಕೊಳ್ಳಲು ಮಗನಿಲ್ಲದಿದ್ದರೆ ಅವಳು ಸಮಾಜದಲ್ಲಿ ಅತ್ಯಂತ ಏನಂತಾರಲ್ಲ ಅಸಹಾಯಕ ಸ್ಥಿತಿಯಾಗಿ ಹೊಂದಿಕೊಂಡಿರುವಂಥ ವ್ಯಕ್ತಿಯಾಗಿ ಅಸಹಾಯಕಳಾಗಿ ಕಾಣ್ತಾ ಇದ್ದಾಳೆ. ಅಷ್ಟು ಮಾತ್ರಕ್ಕಲ್ಲ, ಅವಳಿಗೆ ಯಾವುದೇ ಆರ್ಥಿಕವಾಗಿ ಒಂದು ಸೆಕ್ಯೂರಿಟಿ, ಒಂದು ಭದ್ರತೆ, ಅದೇ ರೀತಿಯಲ್ಲಿ ಸಾಮಾಜಿಕವಾಗಿ ಯಾವುದೇ ರೀತಿಯಾಗಿರುವಂಥ ಒಂದು ಸ್ಥಾನಮಾನ, ಗೌರವ ಅಲ್ಲಿ
ಸಿಗುವುದಿಲ್ಲ, ಅದು ಇರುವುದಿಲ್ಲ ಪ್ರಿಯರೇ. ನೋಡಿರಿ, ಅಷ್ಟು ಮಾತ್ರ ಕಾಲ ಎರಡನೇದಾಗಿ ನೋಡುವಾಗ ಒಂದು ತಂದೆಯ ಅನುಪಸ್ಥಿತಿ ನಾವು ನೋಡುವಾಗ ಏನು ಇಲ್ಲಿ ಯೇಸು ಕ್ರಿಸ್ತನು ಭೂಲೋಕದಲ್ಲಿ ತಂದೆಯಾಗಿರುವಂಥ ಯೋಸೇಫನಿಗಾಗಲೇ ಮರಣ ಹೊಂದಿದೆ ಎಂಬುದಾಗಿ ಚರಿತ್ರೆ ಪ್ರಕಾರ ನಂಬಲಾಗಿದೆ ಪ್ರಿಯರೇ. ಯೇಸುವಿನ ತಮ್ಮಂದರಿದ್ದರೂ ಸಹ ಅವರ ಆ ಸಮಯದಲ್ಲಿ ಇನ್ನೂ ಯೇಸು ಕ್ರಿಸ್ತನನ್ನು ಅಲ್ಲಿ ನಂಬಿರಲಿಲ್ಲ ಎಂಬುದಾಗಿಯೇ ನಾವು ಯೋಹಾನ ಬರೆದ ಸುವಾರ್ತೆ 7:5 ಪ್ರಕಾರ ನಾವು ಗಮನಿಸಬಹುದು. ಇಲ್ಲಿ ಅಷ್ಟು ಮಾತ್ರಕ್ಕಲ್ಲ, ನಾವು ಈ ಲೋಕ ರೀತಿಯಲ್ಲಿ ನಮಗೆ ಗೊತ್ತಿದೆ ಏನು ಎಂಬುದಾಗಿ ನೋಡುವಾಗ 3ನೇ ವಿಷಯದಲ್ಲಿ ಹಿರಿಯ ಮಗನ ಒಂದು ಜವಾಬ್ದಾರಿ. ನಾನು 3 ವಿಷಯಗಳು ಹೇಳ್ತೇನೆ ಇಲ್ಲಿ. ಮೊದಲನೇದಾಗಿ ವಿಧವೆಯರ ಸ್ಥಿತಿ ಯಾವ ರೀತಿ ಎಂಬುದಾಗಿ, ಅದೇ ರೀತಿಯಲ್ಲಿ ಇಲ್ಲಿ ಎರಡನೇದಾಗಿ ನೋಡುವಾಗ ತಂದೆ ಅಂದರೆ ಮರಿಯಮ್ಮಳ ಒಂದು ಆ ಪತಿಯಾಗಿರುವಂಥ ಯೋಸೇಫನಲ್ಲಿ ಅನುಪಸ್ಥಿತಿ, ಆತನು ಇಲ್ಲದೇ ಇರುವಂಥ ಪರಿಸ್ಥಿತಿ. ಅಷ್ಟು ಮಾತ್ರಕ್ಕಲ್ಲ, ತನಗಿರುವಂಥ ಎರಡನೇ ಯೇಸು ಕ್ರಿಸ್ತನಾಗಿರುವಂಥ ತದಂತಾಗಿರುವಂಥ ಮಕ್ಕಳು ಅಥವಾ ಇನ್ನೂ ಬಾಧ್ಯತೆಯನ್ನು ಅಂದರೆ ಯೇಸು ಕ್ರಿಸ್ತನ ನಂಬದೇ ಇರುವಂಥ ಕುಟುಂಬವಾಗಿ ಒಂದು ವ್ಯಕ್ತಿಗಳಾಗಿ ಅಲ್ಲಿ ಕಾಣ್ತದೆ. ಅಂದರೆ ಬಾಧ್ಯತೆ ಅಷ್ಟೊಂದು ಇಲ್ಲ ಎಂಬುದಾಗಿ ಹೇಳಲಿಕ್ಕೆ ಇಷ್ಟಪಡುವಂಥ ಕಾರ್ಯ. 3ನೇ ವಿಷಯದ ನೋಡುವಾಗ ಹಿರಿಯ ಮಗನ ಒಂದು ಜವಾಬ್ದಾರಿ. ಯೇಸು ಕ್ರಿಸ್ತನಲ್ಲಿ ನೋಡುವಾಗ ಹಿರಿಯ ಮಗನಾಗಿ ತನ್ನ ಸಾಯಿಯನ್ನು ಸಂರಕ್ಷಿಸುವುದು ಯೇಸುವಿನ ಒಂದು ಧಾರ್ಮಿಕ ಮತ್ತು ಕಾನೂನುಬದ್ಧವಾಗಿರುವಂಥ ಒಂದು ಕಾರ್ಯವಾಗಿತ್ತು ಪ್ರಿಯರೇ. ಲೋಕವನ್ನೇ ರಕ್ಷಿಸುವಂಥ ಮಹತ್ ಕಾರ್ಯದಲ್ಲಿ ಆತನು ಇರುವಾಗಲೂ, ಅದರಲ್ಲಿ ತೊಡಗಿಕೊಂಡಾಗಲೂ ಕೂಡ ತನ್ನ ತಾಯಿಯ ಕಡೆಗಿನ ಆತನ ಜವಾಬ್ದಾರಿಯನ್ನು ಆತನು ಎಷ್ಟು ಮಾತ್ರಕ್ಕೂ ನಿರ್ಲಕ್ಷ್ಯ ಆತನು ಮಾಡಲಿಲ್ಲ. ಈ ಶ್ರೇಷ್ಠವಾದ ಸತ್ಯವನ್ನು ನಾವಿವತ್ತು ಗ್ರಹಿಸ್ಕೋಬೇಕೆಂಬುದಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೋಡ್ರಿ, ಇದರ ಆಳವಾದ ಒಂದು ದೈವಿಕ ಸತ್ಯಗಳನ್ನು ನಾವು ಗ್ರಹಿಸುವುದಾದರೆ ಪ್ರೀತಿಯ ಒಂದು ಹಸ್ತಾಂತರ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಏನು ಆ ಪ್ರೀತಿಯ ಹಸ್ತಾಂತರ ಎಂಬುದಾಗಿ ನೋಡುವಾಗ ಯೇಸು ಕ್ರಿಸ್ತನು ಮರಿಯಮ್ಮಳನ್ನು ಸ್ತ್ರೀಯೇ ಎಂದು ಕರೀತಾ ಇದ್ದಾನೆ. ಸ್ತ್ರೀಯೇ ಎಂದು ಕರೀತಾ ಇದ್ದಾನೆ. ಇದು ಒಂದು ಗೌರವದ ಒಂದು ಸಂಬೋಧನೆಯಾಗಿ ನಾವು ನೋಡ್ತಾ ಇದ್ದೇವೆ. ಅಮ್ಮ, ತಾಯಿ ಎಂಬುದಾಗಿ ಕರೀತಾ ಇದ್ದಾನೆ. ಅಮ್ಮ, ಇಗೋ ನಿನ್ನ ಕುಮಾರನ್ ಎಂಬುದಾಗಿ ಹೇಳ್ತಿದ್ದಾನೆ. ಇಗೋ ನಿನ್ನ ತಾಯಿ ಎಂಬುದಾಗಿ ಅಂದರೆ ಅಮ್ಮ ತಾಯಿ ಎಂಬ ಸಂಬಂಧದ ಒಂದು ಶ್ರೇಷ್ಠದ ಮಹತ್ವ ನಮಗೆಲ್ಲ ಈ ಲೋಕದಲ್ಲಿರುವಂಥ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಅದು ಎಷ್ಟೋ ಶ್ರೇಷ್ಠವಾಗಿ ಗೊತ್ತಿರುವಂಥ ಸಂಬೋಧನೆ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆದರೆ ಇಲ್ಲಿ ಒಂದು ಮರ್ಮವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಏನು ಆ ಮರ್ಮ ಎಂಬುದಾಗಿ ನೋಡುವಾಗ ಯೇಸು ಕ್ರಿಸ್ತನು ಇನ್ನು ಮುಂದೆ ಕೇವಲ ಆ ಮರಿಯಮ್ಮಳಿಗೆ ಅವಳ ಮಗನಾಗಿ ಮಾತ್ರ ಉಳಿಯದೆ ಆ ಒಂದು ಮರಿಯಮ್ಮಳಿಗೆ ಏನಾಗ್ತದೆ ಆತನಲ್ಲಿ ಈ ಸ್ಪಷ್ಟತೆ ನೀವು ಅವತಾರ ಕೇಳಿಸ್ಕೊಂಡಿದ್ದೀರಾ? ಈ ಪ್ರಕಟಣೆ ಆ ಮರಿಯಮ್ಮಳಿಗೂ ಸಹ ಯೇಸು ಕ್ರಿಸ್ತನಲ್ಲಿ ರಕ್ಷಕನಾಗಿ ಬದಲಾಗ್ತಾ ಇದ್ದಾನೆ. ಈ ಸತ್ಯತೆಯನ್ನು ನಾವು ಗ್ರಹಿಸ್ಕೋಬೇಕು ಪ್ರಿಯರೇ. ನೋಡ್ರಿ, ಅಷ್ಟು ಮಾತ್ರಕ್ಕಲ್ಲ, ಇದರಲ್ಲಿ ಮೊದಲನೇ ವಿಷಯ ನೋಡುವಾಗ ಒಂದು ಹೊಸ ಕುಟುಂಬದ ನಿರ್ಮಾಣವನ್ನು ಅಲ್ಲಿ ಮಾಡ್ತಾ ಇದ್ದಾನೆ ಯೇಸು ಕ್ರಿಸ್ತನು. ಏನು ಆ ಕುಟುಂಬ ಎಂಬುದಾಗಿ ನೋಡುವಾಗ ಯೇಸು ಕ್ರಿಸ್ತನಲ್ಲಿ ಯೋಹಾನನನ್ನು ತೋರಿಸುವಂಥ ಮೂಲಕ ಏನು ಹೇಳ್ತಿದ್ದಾನೆ, ಒಂದು ಹೊಸ ಕುಟುಂಬವನ್ನು ಅಲ್ಲಿ ಸೃಷ್ಟಿ ಮಾಡ್ತಿದ್ದಾರೆ. ಇಲ್ಲಿ ನೋಡ್ರಿ, ಇಲ್ಲಿ ಗಮನಿಸುವಾಗ ಇದು ಮರಿಯಮ್ಮಳಿಗೂ ಅಥವಾ ಯೋಹಾನಿಗಿರುವಂಥ ರಕ್ತ ಸಂಬಂಧದ ಮೇಲೆ ಆಧಾರವಾಗಿರುವಂಥ ಒಂದು ಕುಟುಂಬವಲ್ಲ. ಆದರೆ ಅದಕ್ಕೆ ಬದಲಾಗಿ ನಾನು ಹೇಳ್ತಿದ್ದ ಮಾತು, ಯೇಸು ಕ್ರಿಸ್ತನ ರಕ್ತದ ಒಡಂಬಡಿಕೆಗೆ ಆ ಒಡಂಬಡಿಕೆಗೆ ಮೇಲೆ ಆಧಾರವಾಗಿರುವಂಥ ಕುಟುಂಬವಾಗಿ ನಾವು ನೋಡ್ತಾ ಇದ್ದೇವೆ. ಸತ್ಯವನ್ನು ಗ್ರಹಿಸಿಕೊಳ್ಳ್ರಿ. ಈ ಯೇಸು ಕ್ರಿಸ್ತನ ಒಂದು ಹೊಸ ಕುಟುಂಬವನ್ನು, ಅಮ್ಮ ಇಗೋ ನಿನ್ನ ಕುಮಾರನು, ಶಿಷ್ಯನಿಗೆ ಇಗೋ ಅಮ್ಮ, ಇಗೋ ಶಿಷ್ಯನಿಗೆ ನಿನ್ನ ತಾಯಿ, ಇಲ್ಲಿ ಒಂದು ಕುಟುಂಬವನ್ನು ನಿರ್ಮಾಣ ಮಾಡುವಾಗ ಈ ಯೋಹಾನಳಿಗೆ ಅಥವಾ ಮರಿಯಮ್ಮಳಿಗೆ ಒಂದು ರಕ್ತ ಸಂಬಂಧ ಅಲ್ಲಿಲ್ಲ. ಆದರೆ ಒಂದು ಹೊಸ ಆತ್ಮೀಯ ಕುಟುಂಬವನ್ನು ಯೇಸು ಕ್ರಿಸ್ತನ ರಕ್ತದ ಒಡಂಬಡಿಕೆಯ ಆಧಾರಿತವಾಗಿರುವಂಥ ಕುಟುಂಬವನ್ನಲ್ಲಿ ನಿರ್ಮಾಣ ಮಾಡ್ತಾ ಇದ್ದಾನೆ. ಈ ಮಾತನ್ನು ಕಳೆಯ ದಿನಗಳಲ್ಲಿ ಕೂಡ ನಾನು ಅನೇಕ ಸಾರಿ ಹೇಳಿದ್ದೇನೆ ಪ್ರಿಯರೇ. ಇವತ್ತು ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟಿರುವಂಥ ಯಾವುದೇ ವ್ಯಕ್ತಿ ಆಗಿರ್ಬೋದು, ಯಾವುದೇ ಜಾತಿ ಆಗಿರ್ಬೋದು, ಯಾವುದೇ ಭಾಷೆನಾಗಿರ್ಬೋದು, ಅಲ್ಲಿ ಅನ್ಯನ ಯಾವುದೇ ಭೇದವೂ ಇಲ್ಲ. ದೇವರು ವಾಕ್ಯ ಹೇಳ್ತಾ ಇದೆ, ಗ್ರೀಕನೆಂಬುದಾಗಿ ಇನ್ನೊಂದು ವ್ಯಕ್ತಿ ಎಂಬುದಾಗಿ ಇಲ್ಲ. ಗಲಿತರ ಬರೆದ ಪತ್ರಿಕೆ 2ನೇ ನಾವು ನೋಡುವಾಗ ಪ್ರಿಯರೇ, ಯೇಸು ಕ್ರಿಸ್ತನ ರಕ್ತದ ಮುಖಾಂತರ ಪ್ರಪಂಚದಲ್ಲಿ ಯಾವುದೇ ಮೂಲೆಯಲ್ಲಿರುವಂಥ ವ್ಯಕ್ತಿ ಆಗಿರ್ಬೋದು, ಆತನ ರಕ್ತದಲ್ಲಿ ತೊಳೆಯಲ್ಪಟ್ಟಿರುವಂಥ ವ್ಯಕ್ತಿ ಆಗಿದ್ದರೆ ಇವತ್ತು ನಾವೆಲ್ಲರೂ ಸಹ ಒಂದು ಕುಟುಂಬ, ಒಂದು ಆತ್ಮೀಯ ಕುಟುಂಬವಾಗಿದ್ದೇವೆ. ಈ ಒಂದು ಸತ್ಯವನ್ನು ಗ್ರಹಿಸ್ಕೊಳ್ಬೇಕೆಂಬುದಾಗಿ ಹೇಳಕ್ಕೆ ಇಷ್ಟಪಡ್ತೇನೆ ಪ್ರಿಯರೇ. ಈ ಒಂದು ಕುಟುಂಬವನ್ನು ಆತನು ಇಲ್ಲಿ ಕಟ್ತಾ ಇದ್ದಾನೆ, ಆ ರಕ್ತದ ಒಡಂಬಡಿಕೆ ಮೇಲೆ ಕಟ್ತಾ ಇದ್ದಾನೆ ಪ್ರಿಯರೇ. ಅಷ್ಟು ಮಾತ್ರಕ್ಕಲ್ಲ, ನೋಡ್ರಿ, ಮುಂದಕ್ಕೆ ಹೋಗುವಾಗ ಮೊದಲನೇದು ಹೊಸ ಕುಟುಂಬ ನಿರ್ಮಾಣ, ಅದೇ ರೀತಿಯಲ್ಲಿ ಎರಡನೇದು ನೋಡುವಾಗ ಪರಾರ್ಥ ಚಿಂತನೆ. ಅಂದರೆ ತನ್ನ ನರನಾಡಿನಳಿಗಳು ಅಥವಾ ಭಯಂಕರ ಪರಿಸ್ಥಿತಿಗಳಿಂದ, ನೋವಿನಿಂದ ಎಲ್ಲ ರಕ್ತವು ಸುರಿಯುವಂಥ ಸಂದರ್ಭದಲ್ಲಿಯೂ ಆತನು ಕಿರಿಸ್ತಾ ಇದ್ದರೂ ಸಹ ಯೇಸುವಿನ ಹೃದಯವು ಇತರರ ನೋವಿಗಾಗಿ ಅದು ಸ್ಪಂದಿಸುವಂಥದ್ದಾಗಿದೆ, ಇತರರ ನೋವಿಗಾಗಿ ಅದು ಮಿಡಿಯುವಂಥದ್ದಾಗಿದೆ ಎಂಬ ಸ್ಪಷ್ಟತೆಯನ್ನು ನಾವು ಕಾಣಬಹುದು. ತನ್ನ ಪ್ರಾಣವನ್ನೇ ಕಳೆದುಕೊಳ್ಳುತ್ತಿರುವಾಗಲೂ ತನ್ನ ತಾಯಿಯ ಭವಿಷ್ಯದ ಬಗ್ಗೆ ಚಿಂತಿಸುವಂಥದ್ದು ಕ್ರಿಸ್ತನ ಅಪಾರವಾದ ಪ್ರೀತಿಗೆ ಅದು ಪರಮಾವಧಿಯಾಗಿದೆ ಎಂಬುದಾಗಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಪ್ರಿಯರೇ. ಗಮನಿಸಿ ಮಾತನ್ನು.
ಆತನ ಕಷ್ಟ ನೋಡ್ರಿ, ಆತನ ಪರಿಸ್ಥಿತಿ ನೋಡ್ರಿ. ಆ ಮುಳ್ಳು ಕಿರೀಟದಿಂದ ತನ್ನ ರಕ್ತವು ಇಲ್ಲಿ ಭಯಂಕರವಾಗಿ ಇಲ್ಲಿ ಸುರಿತಾ ಇದೆ. ಎಲ್ಲ ಶರೀರವೆಲ್ಲ ಗಾಯಗಳಾಗಿದ್ದಾವೆ, ಕೈಕಾಲುಗಳೆಲ್ಲ ಮೊಳೆ ಹೊಡೆದಾರೆ, ಭಯಂಕರವಾದ ಚಾಟಿ ಇಟ್ಕೊಳ್ತಿದ್ದಾನೆ. ಬೆನ್ನೆಲ್ಲ ಒಂದು ಏನಂತಾರಲ್ಲ ಅದು ನೇಗಿಲಿನಿಂದ ಅದು ಇದು ಮಾಡಿರುವಂಥ ಒಂದು ಹೊಲದ ರೀತಿಯಲ್ಲಿ ಆತನ ಶರೀರವು ಓಪನ್ ಮಾಡಲ್ಪಟ್ಟಿದೆ. ಎಲ್ಲ ಕಡೆಯಿಂದ ಸಹ ರಕ್ತವು ಸುರಿತಾ ಇದೆ. ಅಂಥ ನೋವಿನ ಮಧ್ಯದಲ್ಲಿಯೂ ಸಹ ಅದನ್ನು ನೋಡುವಾಗ ಪ್ರೇರೆ ಇತರರಿಗೋಸ್ಕರ ಅದು ಮಿಡಿಯುವಂಥ ಒಂದು ಹೃದಯವಾಗಿ ಯೇಸು ಕ್ರಿಸ್ತನ ಹೃದಯವನ್ನು ನಾವು ಇಲ್ಲಿ ನೋಡ್ತಾ ಇದ್ದೇವೆ. ನಾವು ಗಮನಿಸಲಿ ಪ್ರೇರೆ, ಅಂಥ ಸಂದರ್ಭದಲ್ಲಿಯೂ ಸಹ ತನ್ನ ಪ್ರಾಣವನ್ನೇ ಕಳೆದುಕೊಳ್ತಿರುವಾಗ, ಕೊಳ್ತಿರುವಾಗಲೂ ಕೂಡ ತನ್ನ ತಾಯಿಯ ಭವಿಷ್ಯದ ಬಗ್ಗೆ ಚಿಂತಿಸ್ತಾ ಇದ್ದಾನೆ. ಇದು ಆತನ ಪ್ರೀತಿಗೆ ಒಂದು ಪರಮಾವಧಿಯಾಗಿದೆ ಎಂಬುದಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಪ್ರೇರೆ. 4ನೇದು ಕೊನೆ ಮುಗಿಸ್ತಾ ಇದ್ದೇನೆ ಪ್ರೇರೆ. ಇವತ್ತು ನಿಜವಾಗ್ಲೂ ನಮ್ಮ ಜೀವನಕ್ಕೆ ಪ್ರಬಲವಾದ ಒಂದು ಅನ್ವಯಗಳು ಏನೆಂಬುದಾಗಿ ನೋಡುವಾಗ ಪ್ರೇರೆ, ಏನು ಈಗ ನೋವಿನಲ್ಲೂ ಸಹ ಪ್ರೀತಿಸುವಂಥದ್ದನ್ನು ಮರೆಯಬೇಡ್ರಿ. ಆತನ ಏನು ಹೇಳ್ಕೊಡ್ತದೆ, ಏನು ಕಲಿಸ್ಕೊಡ್ತದೆ ನಮಗೆ ಇವತ್ತು ನಮ್ಮ ಜೀವನದಲ್ಲಿ ಆತನ ಶಿಲುಬೆ ಮುಖಾಂತರ, ಆತನ ಮಾಡುವ ಕಾರ್ಯ ಮುಖಾಂತರ ನೋವಿನಲ್ಲಿಯೂ ಸಹ ಪ್ರೀತಿಸುವುದನ್ನು ಮರೆಯಬೇಡ್ರಿ. ಸಂತೋಷದಲ್ಲಿ ಪ್ರೀತಿ ಮಾಡುವಂಥದ್ದು ಯಾರಾದರೂ ಮಾಡ್ತಾರೆ, ನೋವಿನಲ್ಲೂ ಸಹ ಪ್ರೀತಿಸುವಂಥದ್ದೇ ಅದು ಕ್ರೈಸ್ತನ ಲಕ್ಷಣ. ಈ ಸತ್ಯವನ್ನು ನಾವು ಗ್ರಹಿಸ್ಕೋಬೇಕು. ಇವತ್ತು ನಾವು ಕಷ್ಟದಲ್ಲಿದ್ದಾಗ ಹೆಚ್ಚಾಗಿ ನಾವು ಏನಾಗ್ಬಿಡ್ತೇವೆ, ಸ್ವಾರ್ಥಿಗಳಾಗ್ಬಿಡ್ತೇವೆ. ಅಯ್ಯೋ ನನ್ನ ಕಷ್ಟ ಸಾಕಾಗಿದೆ ಬಿಡಯ್ಯ, ನಿನ್ನೇನು ನಂದೇ ನನಗೆ ಆಗಿದೆ ಅಂದರೆ ನಿನ್ನೊಂದು ಬೇರೆಯವ್ರನ್ನ ನಾವು ಒಂದು ಭಯಂಕರವಾದ ರೀತಿಯಲ್ಲಿ ನಾವು ಟ್ರೀಟ್ ಮಾಡುವಂಥ ವ್ಯಕ್ತಿಗಳಾಗಿದ್ದೇವೆ. ಆದರೆ ಇಲ್ಲಿ ಯೇಸು ಕ್ರಿಸ್ತನ ಶಿಲುಬೆ ಅಥವಾ ಯೇಸು ಕ್ರಿಸ್ತನಲ್ಲಿ ಕಲಿಸುವುದೇನೆಂದರೆ, ನಮ್ಮ ಸಂಕಟದ ಸಮಯವೇ ಇತರರಿಗೆ ನಿಜವಾಗಲೂ ಪ್ರೀತಿ ತೋರಿಸಲು ಅತ್ಯುತ್ತಮ ಒಂದು ಅವಕಾಶ ಎಂಬುದಾಗಿ ಹೇಳಲಿಕ್ಕೆ ಇಷ್ಟಪಡ್ತಾಯಿದ್ದಾರೆ. ಪ್ರೇರಣೆ ಗಮನಿಸ್ಕೊಳ್ರಿ. ಇಲ್ಲಿ ಫಿಲಿಪ್ಪಿಯರ ಬರೆದ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ 4ನೇ ವಚನದಲ್ಲಿ ನಾವು ನೋಡುವಾಗ ಅಪೊಸ್ತಲನಾದ ಪೌಲನ ಮಾತನ್ನು ಹೇಳ್ತಾರೆ. ಅನೇಕ ಸಾರಿ ಮಾತು ನಾವು ನೋಡಿದ್ದೇವೆ. ನಿಮ್ಮಲ್ಲಿ ಪ್ರತಿಯೊಬ್ಬನು ಸ್ವಹಿತವನ್ನು ಮಾತ್ರ ನೋಡದೆ ಪರರ ಹಿತವನ್ನು ಸಹ ನೋಡಲಿ. ಕೇವಲ ಸ್ವಂತ ಹಿತವನ್ನು, ಸ್ವಂತ ಒಂದೇನಂತಾರಲ್ಲ ಆಶೀರ್ವಾದ, ಸ್ವಂತ ನಮ್ಮ ಲಾಭವನ್ನು ಮಾತ್ರ ನೋಡದೆ, ನಮಗೋಸ್ಕರ ಮಾತ್ರ ಆಲೋಚನೆ ಮಾಡದೆ ಇತರ ಪರರ ಹಿತವನ್ನು ಸಹ ನಾವು ನೋಡುವಂಥ ವ್ಯಕ್ತಿಗಳಾಗಿರಬೇಕೆಂಬುದಾಗಿ ದೇವರು ನಮ್ಮನ್ನು ಇವತ್ತು ಕರೀತಾ ಇದ್ದಾನೆ ಪ್ರಿಯರೇ. ಅದರಲ್ಲಿ 2ನೇ ಭಾಗ ನಾವು ನೋಡುವಾಗ, ನಾವು ನೋವಿನಲ್ಲೂ ಪ್ರೀತಿಸುವಂಥದ್ದನ್ನು ಮರೆಯಬಾರದು. ಅದೇ ರೀತಿಯಲ್ಲಿ ಸಭೆಯ, ನಾನು ಆವಾಗಲೇ ಹೇಳಿದೆ, ಸಭೆಯ ನಮ್ಮ ಕುಟುಂಬ ಎಂಬುದನ್ನು ನಾವು ಸತ್ಯವನ್ನು ನಾವು ಮರೆಯಕ್ಕೆ ಹೋಗಬಾರ್ದು. ಯೇಸು ಕ್ರಿಸ್ತನು ಮರಿಯಳನ್ನು ಯೋಹಾನನನ್ನು ಮರಿಯಳಿಗೂ ಒಪ್ಪಿಸಿಕೊಟ್ಟ ರೀತಿಯಲ್ಲಿ ಈ ಲೋಕದಲ್ಲಿ ನಾವು ನೋಡುವಾಗ ಪ್ರೇರೆ, ಈ ಭೂಲೋಕದ ಕುಟುಂಬ ಇವತ್ತೊಂದು ವೇಳೆ ನಮ್ಮನ್ನು ಕೈ ಬಿಟ್ಟರೂ ಸಹ, ನಮ್ಮನ್ನು ತೊರೆದರೂ ಸಹ, ಅಥವಾ ನಾವು ಒಬ್ಬಂಟಿಯಾಗಿದ್ದರೆ, ಅನೇಕ ಸಾರಿ ನಮ್ಮ ಪಕ್ಕದಲ್ಲಿರುವಂಥ ವಿಶ್ವಾಸಿಗಳೇ ನಮ್ಮ ಕುಟುಂಬವಾಗಿ ಇವತ್ತು ನಾವು ನೋಡ್ತಾ ಇದ್ದೀವ ಪ್ರಿಯರೇ. ದೇವರ ಸಭೆಯ ಮೂಲಕ ನಮಗೆ ಹೊಸ ಬಾಂಧವ್ಯಗಳನ್ನು ನೀಡ್ತಾ ಇದ್ದಾನೆ. ಆತನ ತನ್ನ ರಕ್ತವನ್ನು ಸುರಿಸಿ ಏರ್ಪಾಟು ಮಾಡಿರುವಂಥ, ಕಟ್ಟಿರುವಂಥ ಈ ಸಾರ್ವತ್ರಿಕ ಸಭೆಯು, ಆತನ ಸಭೆಯು, ಅದಕ್ಕೆ ಎಲ್ಲರೂ ಸಹ ನಾವು ಒಂದೊಂದು ಅವಯವಗಳಾಗಿದ್ದೇವೆ. ಅದಕ್ಕೆ ಆತನೇ ಶಿರಸ್ಸಾಗಿದ್ದಾನೆ ಪ್ರಿಯರೇ. ಆತನ ರಕ್ತದಲ್ಲಿ ನಾನು ಆವಾಗಲೇ ಹೇಳಿದೆ, ಎಲ್ಲೇ ಪ್ರಪಂಚದ ಮೂಲೆಗಳಿದ್ದರೂ ನಾವೆಲ್ಲರೂ ಸಹ ಒಬ್ಬರಿಗೊಬ್ಬರು ಅವಯವಗಳು ಅಷ್ಟು ಮಾತ್ರ ರಕ್ತ ಸಂಬಂಧಿಗಳಾಗಿದ್ದೇವೆ. ಯೇಸು ಕ್ರಿಸ್ತನ ರಕ್ತ ಸಂಬಂಧಿಗಳಾಗಿದ್ದೇವೆ. ನಾವು ನಿಜವಾಗಲೂ ಆ ರೀತಿಯಲ್ಲಿ ಇದ್ದೀವ. ಇವತ್ತು ನಾವು ನೋಡುವಾಗ ಒಂದು ಉದಾಹರಣೆ ಹೇಳಬೇಕಾದ್ರೆ, ಯೇಸು ಕ್ರಿಸ್ತ ಅಂತ ಕೇಳ್ತಿದ್ದಾನೆ ಮತ್ತಾಯನ ಸುವಾರ್ತೆ 12ನೇ ಅಧ್ಯಾಯದಲ್ಲಿ 50ನೇ ವಚನದಲ್ಲಿ ನೋಡುವ ಒಂದು ಸಂದರ್ಭದಲ್ಲಿ, ಅದೇ ರೀತಿಯಲ್ಲಿ ತಾಯಿ ತನ್ನ ಸಹೋದರು ಬಂದಿರುವಾಗ ಆತನು ಹೇಳ್ತಿದ್ದಾನೆ, ತಂದೆ ಚಿತ್ರ ಪ್ರಕಾರ ಮಾಡುವವರೇ ನನ್ನ ತಾಯಿ, ನನ್ನ ಸಹೋದರು. ಯಾರೆಲ್ಲ ಆತನಲ್ಲಿದ್ದಾರೆ, ಯಾರೆಲ್ಲ ಆತನ ಕ್ರಿಸ್ತದಲ್ಲಿ ರಕ್ತ ಕೊಳೆಯಲ್ಪಟ್ಟಿದ್ದಾರೋ, ಆತನ ಚಿತ್ರದಲ್ಲಿ ಮಾಡ್ತಿದ್ದಾರೋ, ಅವರು ಆತನ ಕುಟುಂಬವಾಗಿದ್ದಾರೆ. ಎಲ್ಲರೂ ಆತನ ಕುಟುಂಬವೇ ಪ್ರಿಯರೇ. ಸತ್ಯವನ್ನು ಗ್ರಹಿಸ್ಕೋಬೇಕು. ನೋಡ್ರಿ, 3ನೇ ವಿಷಯ ನೋಡುವಾಗ ನಮ್ಮ ಜವಾಬ್ದಾರಿಯನ್ನು ಗೌರವಿಸುವಂಥದ್ದು, ಇದು ಬಹಳ ಪ್ರಾಮುಖ್ಯ. ಈ ಲೌಕಿಕ ರೀತಿಯಲ್ಲಿ ನಾವಿರುವಾಗ ಪ್ರಿಯರೇ, ಈ ಒಂದು ವಿಷಯವನ್ನು ಅನೇಕ ಸಾರಿ ಇವತ್ತು ನಾವು ಬಿಟ್ಟು ಹೋಗ್ತಾ ಇದ್ದೇವೆ. ಅನೇಕ ಸಾರಿ ನಾವು ಅದರಿಂದ ತಪ್ಪಿಸ್ಕೊಳ್ಬೇಕೆಂಬ ಪ್ರಯತ್ನ ಮಾಡ್ತಾ ಇದ್ದೇವೆ ಪ್ರಿಯರೇ. ಅನೇಕ ಮಂದಿ ವ್ಯಕ್ತಿಗಳಿವತ್ತು ತಮ್ಮ ಕುಟುಂಬದ ಬಾಧ್ಯತೆಯನ್ನು ಇವತ್ತು ನೆರವೇರಿಸ್ತಾ ಇಲ್ಲ. ಕುಟುಂಬ ಬಗ್ಗೆ ಕಾಳಜಿನೇ ಇಲ್ಲದಂಥ ಕುಟುಂಬ ಇವತ್ತು ಯಜಮಾನರು ಎಷ್ಟೋ ಮಂದಿದ್ದಾರೆ, ಮಕ್ಕಳು ಎಷ್ಟೋ ಮಂದಿದ್ದಾರೆ, ತಂದೆ ತಾಯಿಗಳನ್ನು ನೋಡಿಕೊಳ್ಳಿರುವಂಥ ಕುಟುಂಬ ಮಕ್ಕಳು ಇವತ್ತು ಎಷ್ಟೋ ಮಂದಿದ್ದಾರೆ ಈ ಪ್ರಪಂಚದಲ್ಲಿ. ನಾನು ಹೇಳ್ತಿರೋದು ಲೋಕದ ವಿಷಯದಲ್ಲಿ ಅಲ್ರಿ, ಆತ್ಮೀಯರಾಗಿರುವಂಥ ಯೇಸು ಕ್ರಿಸ್ತನ ವಾಕ್ಯವನ್ನು ತಿಳಿದಿರುವಂಥ ನಮಗೋಸ್ಕರ ನಾನು ಹೇಳ್ತಾ ಇದ್ದೇನೆ. ಮೊಟ್ಟ ಮೊದಲನೇದಾಗಿ ಪ್ರಿಯರೇ,
ಅನೇಕ ಸಾರಿ ನಮ್ಮ ಬಾಧ್ಯತೆಯನ್ನು ನಾವು ಮರೆತು ಹೋಗ್ತೇವೆ ಪ್ರಿಯರೇ. ತಂದೆ ತಾಯಿಗಳ ಅನಾರೋಗ್ಯದಲ್ಲಿದ್ದರೂ ನಾವು ಕೇರ್ ಮಾಡೋಂಗಿಲ್ಲ, ಅವರ ಪರಿಸ್ಥಿತಿ ಸರಿಯಿಲ್ಲಂದ್ರೂ ನಾವು ನೋಡೋದಿಲ್ಲ. ಎಲ್ಲೋ ಒಂದು ಅನಾಥಾಲಯ ಇವತ್ತು ಅನಾಥಾಲಯಗಳು ಇಷ್ಟೊಂದು ಬೆಳಿಬೇಕಾದ್ರೆ ಕಾರಣ ಏನು? ವೃದ್ಧಾಶ್ರಮಗಳು ಬೆಳೀಲಿಕ್ಕೆ ಕಾರಣ ಏನು? ಇವತ್ತು ಆಲೋಚನೆ ಮಾಡಿರೋ ಸಲ ಬಾಧ್ಯತೆ ಇಲ್ಲದೇ ಇರುವಂಥದ್ದೇ ಪ್ರಾಮುಖ್ಯವಾಗಿರುವಂಥ ವಿಷಯ. ಆದರೆ ಯೇಸು ಕ್ರಿಸ್ತನು ತನ್ನ ಬಾಧ್ಯತೆ ಮುಖಾಂತರ ಇವತ್ತು ನಮಗೆ ಕೊಟ್ಟಿರುವಂಥ ಬಾಧ್ಯತೆಯನ್ನು ಗೌರವಿಸಬೇಕೆಂಬುದಾಗಿ ಹೇಳ್ತಾ ಇದ್ದಾನೆ ಪ್ರಿಯರೇ. ಸ್ವಂತ ಕುಟುಂಬವನ್ನು ದೇವರ ವಾಕ್ಯ ಹೇಳ್ತದೆ. ನೋಡೋ ಒಂದು ವಾಕ್ಯ ನನಗೆ ತೋರಿಸಲಿಕ್ಕೆ ಇಷ್ಟಪಡ್ತೇನೆ. 1 ತಿಮೋತಿ 3:8 ಒಂದು ಶ್ರೇಷ್ಠವಾದ ಮಾತು ಅಲ್ಲ. ಅಪೊಸ್ತಲ ಪೌಲನು ಸಭೆ ವಿಷಯದಲ್ಲಿ ಅದನ್ನ ಹೇಳ್ತಾ ಕುಟುಂಬದ ವಿಷಯದಲ್ಲಿ ಹೇಳ್ತಾ ಇದ್ದಾನೆ. ನೋಡ್ರಿ, 1 ತಿಮೋತಿ 5:8 ನಾವು ಗಮನಿಸುವಾಗ ಇಲ್ಲಿ ಆತನ ಹೇಳ್ತಿರುವಂಥ ಮಾತನಾಡಿ, ಯಾವನಾದರೂ ಸ್ವಂತ ಜನರನ್ನು ವಿಶೇಷವಾಗಿ ತನ್ನ ಮನೆಯವರನ್ನು ಸಂರಕ್ಷಿಸದೆ ಹೋದರೆ ಅವನು ಕ್ರಿಸ್ತನ ನಂಬಿಕೆಯನ್ನು ತಿರಸ್ಕರಿಸಿದವನು, ನಂಬದವನಿಗಿಂತ ಕಡಿಮೆಯಾದವನೂ ಆಗಿದ್ದಾನೆ. ನೋಡ್ರಿ, ಯಾವನಾದರೂ ಸ್ವಂತ ಜನರನ್ನು ಅಂದರೆ ಕುಟುಂಬವನ್ನು ವಿಶೇಷವಾಗಿ ತನ್ನ ಮನೆಯವರನ್ನು, ನೋಡ್ರಿ ಮನೆಯವರನ್ನು, ಸ್ವಂತ ಜನರನ್ನು ಮನೆಯವರನ್ನು ಸಂರಕ್ಷಿಸದೇ ಹೋದರೆ, ಅದರ ಬಗ್ಗೆ ಕಾಳಜಿ ವಹಿಸದೇ ಹೋದರೆ, ಅವರನ್ನು ರಕ್ಷಣೆ ಮಾಡದೇ ಹೋದರೆ, ಅವರ ಬಗ್ಗೆ ನೀನು ಬಾಧ್ಯತೆ ವಹಿಸದೇ ಹೋದರೆ ಕ್ರಿಸ್ತ ನಂಬಿಕೆಯನ್ನು ತಿರಸ್ಕರಿಸಿದವನು, ಅಷ್ಟು ಮಾತ್ರಕ್ಕಲ್ಲ ನಂಬದವನಿಗಿಂತ ಕಡಿಮೆಯಾದವನು ಆಗಿದ್ದಾನೆ. ಪ್ರಿಯರೇ, ಇಲ್ಲಿ ಗಮನಿಸುವಾಗ ನಾವು ಸ್ಪಷ್ಟವಾದ ಸಂಗತಿ ಏನೆಂಬುದಾಗಿ ನಾವು ತಿಳ್ಕೊಳ್ಬೇಕಾದರೆ, ಕುಟುಂಬದ ಬಾಧ್ಯತೆಯನ್ನು ನಾವು ಒಂದು ವೇಳೆ ಇವತ್ತು ತಿರಸ್ಕಾರ ಮಾಡುವಂಥ ವ್ಯಕ್ತಿಗಳಾಗಿದ್ದರೆ ದೇವರ ವಾಕ್ಯವು ಬಹಳ ಸ್ಪಷ್ಟವಾಗಿ ಹೇಳ್ತದೆ, ಆತನ ವಿಶ್ವಾಸವನ್ನು ತಿರಸ್ಕರಿಸುವಂಥ ವ್ಯಕ್ತಿಗಳಾಗಿದ್ದೇವೆ. ಅವಿಶ್ವಾಸಿಗಿಂತ ಕಡಿಮೆ, ಅವಿಶ್ವಾಸಿಗೆ ದೇವರೊಟ್ಟಿಗೆ ಪಾಲಿಲ್ಲ, ದೇವರ ರಾಜ್ಯದಲ್ಲಿ ಪಾಲಿಲ್ಲ, ಯಾವ ವಿಷಯದಲ್ಲೂ ಪಾಲಿಲ್ಲ. ಅಂದರೆ ಏನು, ಯಾವುದಕ್ಕೆ ಹೋಗ್ತೀವಿ ನಾವು, ಯಾವುದಕ್ಕೆ ಕಾರಣರಾಗ್ತೀವಿ? ನಿಮಗೆ ಬಿಡ್ತಾ ಇದ್ದೀನಿ ಈ ಮಾತನ್ನು, ನೀವೇ ಆಳವಾಗಿ ಅದರ ವಿಷಯದ ಆಲೋಚನೆ ಮಾಡಿ. ಹೆಚ್ಚಾಗಿ ಹೇಳಲಿಕ್ಕೆ ನನಗೆ ಇಷ್ಟ ಇಲ್ಲ ಆ ವಿಷಯದಲ್ಲಿ ಪ್ರಿಯರೇ. ಅದಕ್ಕೋಸ್ಕರ ಕುಟುಂಬದ ಬಾಧ್ಯತೆ, ನಮ್ಮ ಜವಾಬ್ದಾರಿಯನ್ನು ಗೌರವಿಸುವಂಥ ವ್ಯಕ್ತಿಗಳಾಗಿ ನಾವು ಇರೋಣ. ಅನೇಕ ವಿಷಯಗಳನ್ನು ನೋಡಿದ್ದೇವೆ ಪ್ರಿಯರೇ. ಇವತ್ತು ನಾವು ನಮ್ಮ ಜೀವನದಲ್ಲಿ ನೋವಿನಲ್ಲೂ ಸಹ ಇತರನ್ನು ಪ್ರೀತಿಸುವಂಥ ವ್ಯಕ್ತಿಗಳಾಗಿ ನಾವು ಮರೆಯೋದು ಬೇಡ. ಇತರನ್ನು ನೋವಿನಲ್ಲೂ ಕೂಡ ನಾವು ಪ್ರೀತಿಸುವಂಥ ವ್ಯಕ್ತಿಗಳಾಗಿರೋಣ. ಸಭೆಯ ನಮ್ಮ ಕುಟುಂಬವನ್ನಾಗಿ ನಾವು ಅರ್ಥ ಮಾಡಿಕೊಂಡು ಅವರನ್ನು ಪ್ರೀತಿಸುವಂಥವ್ರನ್ನ. ಅಷ್ಟು ಮಾತ್ರಕ್ಕಲ್ಲ, ನಮ್ಮ ಜವಾಬ್ದಾರಿಯನ್ನು ನಾವು ನಿಭಾಯಿಸೋಣ ಪ್ರಿಯರೇ. ಅಷ್ಟು ಮಾತ್ರಕ್ಕಲ್ಲ ಪ್ರಿಯರೇ, ಇವೆಲ್ಲ ವಿಷಯಗಳ ಮುಖಾಂತರ ನಾವು ನಿಜವಾಗಲೂ ಯೇಸು ಕ್ರಿಸ್ತನನ್ನು ಗೌರವಿಸುವಂಥ ವ್ಯಕ್ತಿಗಳಾಗಿ ನಾವು ಮಾರ್ಪಾಟು ಹೊಂದಿಕೊಳ್ಳೋಣ ಪ್ರಿಯರೇ. ಒಂದು ಉದಾಹರಣೆ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೋಡ್ರಿ, ಒಬ್ಬ ಸೈನಿಕನು ಯುದ್ಧ ಭೂಮಿಯಲ್ಲಿ ತೀವ್ರವಾಗಿ ಗಾಯಗೊಂಡಿದ್ದಾನೆ ಎಂಬ ಕಲ್ಪಿಸ್ಕೊಳ್ರಿ. ನಾವು ಹತ್ತಿರದಲ್ಲಿ ಏನಂತಾರಲ್ಲ, ನಾವು ಹತ್ತಿರದಲ್ಲಿದ್ದೇವೆ, ಏನಂತಾರೆ, ಹತ್ತಿರದಲ್ಲಿದ್ದರೂ ಆತನ ಒಂದು ಲೆಟರ್ ಬರೆದು ಕೊಡ್ತಾನೆ. ಯಾರು? ಆ ಸೈನಿಕನು. ಆ ಸಾಯುವಂಥ ಪರಿಸ್ಥಿತಿಯಲ್ಲಿಯೂ ಸಹ ಆತನು ಏನು ಚಿಕಿತ್ಸೆಗೋಸ್ಕರ ಕೇಳ್ತಾ ಇಲ್ಲ, ಆದರೆ ಹತ್ತಿರದಲ್ಲಿ ಒಂದು ನಮ್ಮಗಳಿಗೆ ಒಂದು ಪತ್ರವನ್ನು ಆತ ನಮ್ಮ ಸ್ನೇಹಿತರಾಗಿ ಭಾವಿಸ್ಕೊಳ್ಳೋಣ ನಾನು ಹೇಳ್ತಿದ್ದೇನೆ. ಆ ಒಂದು ಪತ್ರವನ್ನು ಬರೀತಾನೆ ಅಂದ್ಕೊಳ್ಳೋಣ. ಏನಂತ? ನಮ್ಮ ತಾಯಿಯನ್ನು ನೋಡ್ಕೊಳ್ಳಿ, ನಮ್ಮ ತಾಯಿಗೆ ಬೇಕಾದಂಥ ಎಲ್ಲ ವಿಷಯಗಳನ್ನು ಇದನ್ನು ಮಾಡಿ ಎಂಬುದಾಗಿ ಒಂದು ರಿಕ್ವೆಸ್ಟ್ ನಮಗೆ ಬರಿತಾ ಇದ್ದಾರೆ, ಒಂದು ಲೆಟರ್ ನಮಗೆ ಬರಿತಾ ಇದ್ದಾರೆ. ಯಾವ ರೀತಿ ಇರ್ಬೋದು ಪ್ರಿಯರೇ? ಅಂಥ ಕ್ಷಣದಲ್ಲೂ ಆತನ ತನ್ನ ವೈದ್ಯರನ್ನು ಕರೆದೆ ತನ್ನ ಕೈಯಲ್ಲಿದ್ದ ಒಂದು ಕಾಗದ ತುಣುಕಿನಲ್ಲಿ ನಮಗೆ ಆತನ ಒಂದು ವೇಳೆ ನಮಗೆ ಅಥವಾ ಸ್ನೇಹಿತನಿಗೆ ಬರೀತದೆ ಅಂದ್ಕೊಳ್ಳೋಣ. ನಮ್ಮ ತನ್ನ ತಾಯಿಯನ್ನು ಚೆನ್ನಾಗಿ ನೋಡ್ಕೊಂಡು, ಅಥವಾ ಅವಳನ್ನು ಹಸಿವಿಂದ ಇರಬಾರದು, ಅವಳನ್ನು ಒಂಟಿಯಾಗಲು ಬಿಡಬೇಡ, ಈ ರೀತಿಯಾಗಿ ಆತನು ಬರೀತದೆ ಅಂತ ಅಂದುಕೊಂಡ್ರೆ ಏನು ಅರ್ಥ ಆಗ್ತದೆ? ಇಲ್ಲಿ ಯೇಸು ಕ್ರಿಸ್ತನು ಮಾಡಿರುವಂಥದ್ದು ಕೂಡ ಇದೇ ಪ್ರೇರೆ. ಪರಲೋಕ ಮತ್ತು ಈ ಒಂದು ನರಕಗಳ ಮಧ್ಯದಲ್ಲಿ, ಅಂದರೆ ಭೂಮಿಗೆ ಆಕಾಶ ಮಧ್ಯದಲ್ಲಿ ಶಿಲುಬೆಗೆ ನೇತಾಕಲ್ಪಟ್ಟಿರುವಂಥ ಯೇಸು ಕ್ರಿಸ್ತನ ಸಮಯದಲ್ಲಿ ಮಾಡಿದ್ದು ಅದನ್ನೇ ತನ್ನ ನಡುವಿನ ಒಂದು ಏನಂತವಲ್ಲ ಮಹಾಯುದ್ಧದ ಮಧ್ಯದಲ್ಲಿಯೂ ಸಹ ಆತನು ಆ ಮರಿಯಮ್ಮಳಿಗೋಸ್ಕರ ಒಂದು ಜೀವನ ಪತ್ರವನ್ನು ಅಲ್ಲಿ ಬರೆತಿದ್ದ ರೀತಿಯಲ್ಲಿ ನಮ್ಗೆ ಕಾಣ್ತಾ ಇದೆ ಪ್ರೇರೆ. ಇಲ್ಲಿ ಎರಡನೇ ಉದಾಹರಣೆ ನೋಡುವಾಗ ಒಂದು ಏನಂತಾರಲ್ಲ ಕೃಪೆಯ ಒಂದು ರಕ್ಷಣೆ ಬಲಿಯನ್ನು ಕೊಡ್ತಾನೆ. ಯಾವ ರೀತಿಯಲ್ಲಿ? ಯೋಹಾನನ ಮುಖಾಂತರ. ಒಂದು ನೋಡ್ರಿ, ಒಂದು ಸರ್ಕಸ್ ಆಟಗಾರ ಎತ್ತರದಿಂದ ಬೀಳುವಾಗ ಅವನನ್ನು ಕೆಳಗಡೆ ಹಿಡ್ಕೊಳ್ಳಿಕ್ಕೆ ಏನಿರ್ತೀರಿ? ಒಂದು ಬಲೆ ಇರುವಂಥದ್ದಾಗಿದೆ ಪ್ರೇರೆ. ಮರಿಯಳು ಮಗನ ಅಗಲಿಕೆ ಒಂದು ದುಃಖದ ಒಂದು ಸಂಕಟದ ಮಧ್ಯದಲ್ಲಿ ಒಂಟಿತನದ ಪಾತಾಳಕ್ಕೆ ಬಿದ್ದು ಬೀಳಬಾರದೆಂಬುದಾಗಿ ಯೇಸು ಕ್ರಿಸ್ತ ಶಿಲುಬೆ ಮೇಲೆ ತನ್ನ ಮೊಳೆಗಳಿಂದ ಜಡಿಯಲ್ಪಟ್ಟಿದ್ದರೂ ಸಹ ತನ್ನ ಪ್ರೀತಿಯಿಂದ ಯೋಹಾನನ ಹೃದಯವನ್ನೇ ಒಂದು ರಕ್ಷಣಾ ಬಲಿಯಾಗಿ ಆತನು ಅದನ್ನು ಮಾರ್ಪಾಟು ಮಾಡಿದಾನೆಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆಕೆ ಬದುಕು ಹತಾಶೆಯ ಒಂದು ನೆಲಕ್ಕೆ ಅಪ್ಪಳಿಸಿದಂತೆ ಆತನು ನೋಡಿಕೊಂಡಿದ್ದಾನೆ ಎಂಬ ಸತ್ಯತೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಪ್ರಿಯರೇ. ಇಲ್ಲಿ ನೋಡ್ರಿ, ಮುಂದೆ ನಾನು ಕೊನೆಯದಾಗಿ ಮುಗಿಸ್ಲಿಕ್ಕಿದ್ದಾನೆ. ಪ್ರೀತಿಯ ಪರಂಪರೆ ಮುಂದೆ ನೋಡ್ರಿ, ಅಂದಿನ ವಾಕ್ಯ ಹೇಳ್ತದೆ. ಅಂದಿನಿಂದ ಯೋಹಾನ ಏನು ಮಾಡ್ತಿದ್ದಾನೆ? ಮರಿಯಳನ್ನು ತನ್ನ ಸ್ವಂತವನಿಗೆ ಕರೆದೊಯ್ದನೆಂದು ಬೈಬಲ್ ನಮಗೆ ಸ್ಪಷ್ಟವಾಗಿ ಹೇಳುವಂಥದ್ದಾಗಿದೆ ಪ್ರೇರೆ. ಇದು ಕೇವಲ ಒಂದು ಸಲಹೆ ಆಗಿರಲಿಲ್ಲ, ಆದರೆ ಒಂದು ಬದ್ಧತೆ ಅಥವಾ ನಿಬದ್ಧತೆ ಆಗಿತ್ತು ಪ್ರೇರೆ. ಈ ಮೂರನೇ ಮಾತು ನಮಗೆ ಕಲಿಸ್ಕೊಡ್ತೀನಿ ಅಂತಂದರೆ, ದೇವರು
ನಮ್ಮ ಜೀವನಗಳಲ್ಲಿ ಸಣ್ಣ ಏನಂತಾರಲ್ಲ ವಿವರಗಳ ಬಗ್ಗೆಗೂ ಕಾಳಜಿ ವಹಿಸುವಂಥ ದೇವರಾಗಿದ್ದಾನೆ. ಯಾವುದೇ ಪರಿಸ್ಥಿತಿಯಲ್ಲಾಗಿರ್ಬೋದು, ಅಷ್ಟೆಲ್ಲ ಕಷ್ಟಗಳ ಮಧ್ಯದಲ್ಲಿಯೂ ಸಹ, ಅಷ್ಟೆಲ್ಲ ಸಂಕಟಗಳ ಮಧ್ಯದಲ್ಲಿ ಯೇಸು ಕ್ರಿಸ್ತನ ಮರಣ ಹೊಂದುವ ಸಂದರ್ಭದಲ್ಲಿಯೂ ಸಹ ತನ್ನ ತಾಯಿಯನ್ನು ನೆನಪಿಸಿಕೊಂಡಿರುವಂಥ ಕರ್ತನು ಇವತ್ತು ಇನ್ನೂ ಹೆಚ್ಚಾಗಿ ರೋಮಾಪುರದ ಪತ್ರಿಕೆ 8:34 ಪ್ರಕಾರ ಆತನು ತಂದೆಯ ಬಲಪಾರ್ಶ್ವದಲ್ಲಿ ಕೂತ್ಕೊಂಡಿದ್ದಾನೆ. ನನಗೋಸ್ಕರ ವಿಜ್ಞಾಪನೆ ಮಾಡ್ತಾಯಿದ್ದಾನೆ. ಇನ್ನೂ ಹೆಚ್ಚಾಗಿ ನನಗೋಸ್ಕರ ಕಾಳಜಿ ವಹಿಸುವಂಥ ದೇವರಾಗಿದ್ದಾನೆ ಎಂಬ ಆಶ್ವಾಸನೆ ಇವತ್ತು ನಮಗೆ ಸಿಗ್ತಾ ಇದೆ ಪ್ರಿಯರೇ. ಅಷ್ಟು ಮಾತ್ರಕ್ಕಲ್ಲ, ನಮ್ಮ ಒಂಟಿತನ, ನಮ್ಮ ಆರ್ಥಿಕ ಸಮಸ್ಯೆಗಳು ಏನೇ ಇದ್ದರೂ, ನಾವು ಮುರಿದು ಬಿದ್ದ ಸಂಬಂಧಗಳು ಆತನಿಗೆ ಖಂಡಿತವಾಗಿ ಎಲ್ಲವೂ ಸಹ ಆತನಿಗೆ ತಿಳಿದಾವ ಪ್ರಿಯರೇ. ದೇವರ ನೋಡ್ರಿ, ನಾನು ಅವಾಗಲೇ ಹೇಳಿದ್ವಿ, ಉಗ್ರ ಕೋಪವನ್ನು ಅನುಭವಿಸುವಾಗಲೇ ಆ ಒಂದು ಯೇಸು ತನ್ನ ತಾಯಿ ಬಗ್ಗೆ ಕಾಳಜಿ ವಹಿಸಬೇಕಾದರೆ ಇಂದು ಏನು ಹೇಳೋಕ್ಕೆ ಇಷ್ಟಪಡ್ತಾನೆ ಅಂದರೆ, ತನ್ನ ಮಹಿಮೆ ಸಿಂಹಾಸನ ಮೇಲೆ ಕೂತ್ಕೊಂಡು ಪ್ರಿಯರೇ ಆತನು ನಿಮ್ಮನ್ನು ಇನ್ನೂ ಹೆಚ್ಚಾಗಿ ಕಾಳಜಿ ವಹಿಸ್ತಾ ಇರ್ಬೋದು ಪ್ರಿಯರೇ. ಈ ಮಾತನ್ನು ಗ್ರಹಿಸ್ಕೋಬೇಕು. ಕೊನೆಯದಾಗಿ ನಾವು ನೋಡುವಾಗ ಇವತ್ತು ನಮ್ಮ ಸುತ್ತಮುತ್ತಲವರ ಅಗತ್ಯಗಳನ್ನು ನಾವು ನೋಡದಂತೆ ಕೇವಲ ನಮ್ಮ ನೋವುಗಳನ್ನು ನಮ್ಮ ನೋಡ್ತಾ ಇದ್ದೀವ, ನಮ್ಮ ಕಣ್ಣುಗಳನ್ನು ಮುಚ್ಕೊಂಡ್ಬಿಡ್ತಿದ್ದೀವ. ನಾವು ಗ್ರಹಿಸ್ಕೊಳ್ರಿ, ನಮಗೋಸ್ಕರ ಆಲೋಚನೆ ಮಾಡಲಿಕ್ಕೆ ಕರ್ತನಿದ್ದಾನೆ. ಇವತ್ತು ನಮ್ಮನ್ನು ಈ ಲೋಕದಲ್ಲಿ ಇಟ್ಟಿದ್ದಾನೆ. ವಾಕ್ಯ ಹೇಳ್ತದೆ, ನಾವು ನಮ್ಮ ಸ್ವತಃ ಹಿತವನ್ನು ಮಾತ್ರ ಅಲ್ಲ, ಪರರ ಹಿತವನ್ನು ನಾವು ನೋಡಬೇಕೆಂಬುದಾಗಿ. ನಾವು ಆತನ ಮಾದರಿಯನ್ನು, ನಮ್ಮ ಬೆಳಕನ್ನು ಇತರ ಮುಂದೆ ಚೆಲ್ಲಲೆಂಬುದಾಗಿ ಹೇಳ್ತಿದ್ದಾನೆ. ನನ್ನನ್ನು ಪ್ರೀತಿಸುವಂಥ ಒಂದು ಚಿಂತೆ ಪ್ರಕಾರ ಮಾಡುವಂಥವ್ರು ನನ್ನ ಚಿತ್ತ ಅದನ್ನು ಹೇಳ್ತಿದ್ದಾನೆ. ಆತನ ಹೊಸ ಆಜ್ಞೆ ಹೇಳ್ಕೊಳ್ತಿದ್ದಾನೆ, ಇತರನ್ನು ಸಹ ನಾನು ನಿಮ್ಮನ್ನು ಪ್ರೀತಿಸೋ ರೀತಿಯಲ್ಲಿ ಇತರನ್ನು ಪ್ರೀತಿಸಿದ. ಇಷ್ಟೆಲ್ಲ ಶ್ರೇಷ್ಠ ಮಾತುಗಳು ನಾವಿರುವಾಗ, ಈ ಬಾಧ್ಯತೆ ನಮ್ಮ ಮೇಲೆ ಅದನ್ನು ಇಟ್ಟಿರುವಾಗ ನಾವು ಇವತ್ತು ಮಾಡ್ತಾಯಿದ್ದೀವ ಯೇಸು ಕ್ರಿಸ್ತನ ರೀತಿಯಲ್ಲಿ ನಾವು ನಿಸ್ವಾರ್ಥವಾಗಿ ಇತರಿಗೋಸ್ಕರ ನಾವು ಪ್ರೀತಿ ಮಾಡ್ತಾಯಿದ್ದೇವೆ, ಇತರನ್ನು ಪ್ರೀತಿ ಮಾಡ್ತಾಯಿದ್ದೇವೆ ಪ್ರಿಯರೇ. ನಮ್ಮ ಕಷ್ಟ ಸಂದರ್ಭದಲ್ಲಿ ಎಲ್ಲ ವಿಷಯದಲ್ಲಿಯೂ ಸಹ ನಾವು ಯಾವ ರೀತಿಯಲ್ಲಿದ್ದೀವಿ? ಇವತ್ತು ನಮ್ಮನ್ನು ಮರಿಯಮ್ಮಳನ್ನು ಪರಾಮರ್ಶಿಸಿದಂತೆ ನಾವು ಕೂಡ ನಮ್ಮ ಕುಟುಂಬ ಮತ್ತು ಸಭೆಯನ್ನು ಲೋಕನಾಶ ಮಾರ್ಗದಲ್ಲಿರುವಂಥ ಅನೇಕ ಮಂದಿ ವ್ಯಕ್ತಿಗಳನ್ನು ನಾವು ಪ್ರೀತಿಸುವಂತೆ, ನಮಗೆ ಅವರನ್ನು ಪರಾಮರ್ಶಿಸುವಂತೆ ನಾವು ನಿಜವಾಗಲೂ ಆ ವ್ಯಕ್ತಿಗಳಾಗಿ ಮಾರ್ಪಾಟಾಗೋಣ. ಅದಕ್ಕೋಸ್ಕರ ಆತನ ಶಕ್ತಿಯನ್ನು ನಾವು ಕೇಳಿಕೊಳ್ಳೋಣ. ಕ್ರಿಸ್ತನಲ್ಲಿ ನಾವು ಆತನಿಗೆ ಇಷ್ಟವಾಗಿರುವಂಥ ಜೀವನವನ್ನು ಮಾಡೋಣ ಪ್ರಿಯರೇ. ಶ್ರೇಷ್ಠವಾದ ಸಂಬಂಧಗಳ ವಾಗ್ದಾನ 3ನೇ ಮಾತು ನಾವು ನೋಡಿದ್ದೇವೆ. ಆ ಪ್ರಕಾರ ನಮಗೋಸ್ಕರ ಆತನಿದ್ದಾನೆ. ನಾವು ನಮ್ಮ ಕುಟುಂಬದಕ್ಕೋಸ್ಕರ, ನಾವು ಸಭೆಗೋಸ್ಕರ, ಈ ನಾಶವಾಗ್ತಿರುವಂಥ ಲೋಕಕ್ಕೋಸ್ಕರ ನಾವು ಇದೆಯೆಂಬ ನಿರೀಕ್ಷಣೆಯನ್ನು ನಾವು ಕಾರ್ಯವನ್ನು ಮಾಡುವಂಥ ವ್ಯಕ್ತಿಗಳಾಗಿ ನಾವು ಮುಂದಕ್ಕೆ ಸಾಗೋಣ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇಲೆ